ಪ್ರಿಯ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಎಂದಿನಂತೆ ನಮ್ಮ ಇಕೋಸಿಸ್ಟಮ್‌ನ OS ಮೊಬೈಲ್ ಆ್ಯಪ್ ಅಪ್ಡೇಟ್ ವರ್ಷನ್ ಬಂದಿದೆ. ಹಾಗಾಗಿ ನಮ್ಮೆಲ್ಲ ಆನ್ ಪ್ಯಾಸಿವ್‌ನ ಫೌಂಡರ್ಗಳು ಯಾರೆಲ್ಲ OS ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿದ್ದೀರಾ, ನೀವು ದಯವಿಟ್ಟು ನಿಮ್ಮ ಮೊಬೈಲ್ ಆ್ಯಪನ್ನು ಅಪ್ಡೇಟ್ ಮಾಡಿಕೊಳ್ಳಿ. ಇದರಿಂದ ಏನು ಪ್ರಯೋಜನ ಅಂತ ನೀವು ಕೇಳ್ಬೋದು. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನ ಹೇಗೆ ಅಪ್ಡೇಟ್ ಆಗ್ತಾ ಇರ್ತಾನ, ಅದೇ ರೀತಿ ಕಾಲಕ್ಕೆ ತಕ್ಕಂಥ ಹೇಗೆ ಮನುಷ್ಯ ಅಪ್ಡೇಟ್ ಆಗ್ತಾನ, ಅದೇ ರೀತಿ ನಮ್ಮ ಮೊಬೈಲ್ ಆ್ಯಪ್ ಕೂಡ ಹಾಗೆ. ಅಂದರೆ ಮೊಬೈಲ್ ಆ್ಯಪನ್ನು ನಾವು ನಮ್ಮ ಇಕೋಸಿಸ್ಟಮ್ ಮೊಬೈಲ್ ಆ್ಯಪನ್ನು ನಾವು ಅಪ್ಡೇಟ್ ಮಾಡ್ತಾ ಇದ್ದರೆ, ಆ ಒಂದು ಮೊಬೈಲ್ ಆ್ಯಪಲ್ಲಿ ಬೇರೆ ಬೇರೆ ರೀತಿಯ ಫ್ಯೂಚರನ್ನು ಕಂಪೆನಿ ಕೊಟ್ಟಿರ್ತದೆ. ನಾವು ಅಪ್ಡೇಟ್ ಮಾಡಿದರೆ ಮಾತ್ರ ಅದು ಇನ್ಸ್ಟಾಲ್ ಆಗ್ತಾ ಇರ್ತದೆ. ಹಾಗಾಗಿ ನಾವು ಯಾವಾಗ ಕಂಪೆನಿ ನಮ್ಮ ಮೊಬೈಲ್ ಆ್ಯಪನ್ನು ಅಪ್ಡೇಟ್ ಮಾಡಲಿಕ್ಕೆ ಹೇಳುತ್ತಾ, ಆವಾಗ ನಾವು ಇಮಿಡಿಯೇಟಾಗಿ ಈ ಒಂದು ಮೊಬೈಲ್ ಆ್ಯಪನ್ನು ಅಪ್ಡೇಟ್ ಮಾಡ್ತಾ ಇರಬೇಕು. ಅದರಲ್ಲಿ ಏನು ಪ್ರಯೋಜನ ಅಂತ ಮುಂದಿನ ದಿನಗಳಲ್ಲಿ ನಮಗೆ ತಿಳಿಯಲಿದೆ. ಹಾಗೆ ವೀಕ್ಷಕರೇ, ಇನ್ನೊಂದು ವಿಷಯ ಏನಂದರೆ, ನಮ್ಮ ಕಂಪೆನಿಯ CEO ಆ್ಯಶ್ನವರಿಗೆ ನಿನ್ನೆ ಶಸ್ತ್ರಚಿಕಿತ್ಸೆ ಆಗಿದೆ. ಅವರದು ಶಸ್ತ್ರಚಿಕಿತ್ಸೆ ಯಶಸ್ವಿಗೊಂಡಿದೆ. ಹಾಗಾಗಿ ಅವರು ನಿನ್ನೆ ಅವರು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಈಗ ಮನೆಯಲ್ಲಿ ರೆಸ್ಟ್ ತಗೊಳ್ತಾ ಇದ್ದಾರೆ. ಮುಂದಿನ 2 ವಾರ ಅವರು ನಮ್ಮ ಕಂಪೆನಿಯ ಯಾವುದೇ ಒಂದು ವೆಬಿನಾರಲ್ಲಿ ಭಾಗವಹಿಸಲ್ಲ. ಕಾರಣ ಇಷ್ಟೇ, ಅವರಿಗೆ ಸ್ವಲ್ಪ ರೆಸ್ಟಿನ ಅವಶ್ಯಕತೆ ಇದೆ. ಹಾಗೆ ವೀಕ್ಷಕರೇ, ಹಾಗಂತ ಅವರು ಇಲ್ಲ ಅಂತ ನಮ್ಮ ಕಂಪೆನಿಯ ಯಾವುದೇ ಒಂದು ಕೆಲಸ ಸ್ಟಾಪ್ ಆಗಲ್ಲ. ಯಾಕೆಂದರೆ ಅವರ ಮಾರ್ಗದರ್ಶನದಲ್ಲಿ, ಅವರ ಗೈಡ್ಲೈನ್ಸಲ್ಲಿ ನಮ್ಮ ಕಂಪೆನಿಯ ಬ್ಯಾಕ್ ಆಫೀಸ್ ಅಂದರೆ ಬ್ಯಾಕ್ ಅಂದರೆ ಹಿಂದುಗಡೆ ಅದರ ಕೆಲಸ ನಡೀತಾ ಇರ್ತದೆ ಕಂಪೆನಿ ಮುಖಾಂತರ. ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಕಂಪೆನಿಯಿಂದ ಏನೆಲ್ಲ ಡೆವಲಪ್ಮೆಂಟ್ ಮಾಡಬೇಕು ಮತ್ತು ಯಾವುದೆಲ್ಲ ಫ್ಯೂಚರ್ಸ್ಗಳನ್ನು ಅಳವಡಿಸಬೇಕು, ಮತ್ತು ನಮ್ಮ ಕಂಪೆನಿಯ ಕಡೆಯಿಂದ ಈ ಮುಂದಿನ ದಿನಗಳಲ್ಲಿ ಅಂದರೆ ಇನ್ನೊಂದು 2 ವಾರದಲ್ಲಿ ಕಂಪೆನಿಯ ಕಡೆಯಿಂದ ಗುಡ್ ನ್ಯೂಸ್ ಕೂಡ ನಮಗೆ ಸಿಗಲಿದೆ. ಹಾಗಂತ ಆ್ಯಶ್ನವರೇ ಲಾಸ್ಟ್ ವೆಬಿನಾರಲ್ಲಿ ನಮಗೆ ಹೇಳಿದರು. ಏನಂದರೆ, ನಾನು ಒಂದು 2 ವಾರದ ಒಳಗಡೆ ನಿಮಗೆ ಸರ್ಪ್ರೈಸ್ ನ್ಯೂಸನ್ನು ಕೊಡಲಿದ್ದೇನೆ. ಈ ನ್ಯೂಸ್ ಅಥವಾ ಈ ವಿಷಯ ನಿಮಗೆಲ್ಲರಿಗೊಂದು ಸ್ಪೆಷಲ್ ಆಗಲಿದೆ. ನೀವು ಊಹಿಸದ ರೀತಿಯಂತಹ ಒಂದು ಸರ್ಪ್ರೈಸನ್ನು ನಾನು ಕೊಡಲಿದ್ದೆ ಅಂತ ಆ್ಯಶ್ನವರು ಹೇಳಿದ್ದಾರೆ. ಅದು ಯಾವ ರೀತಿಯ ಸರ್ಪ್ರೈಸ್ ಅಂತ ನಮಗೆ ಎಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇದೆ. ಅಂದರೆ ಏನಿರಬಹುದು ಅಂತ. ಯಾಕೆಂದರೆ ಈಗಾಗಲೇ ಯಾವುದೇ ರೀತಿಯ ನಾವು ಊಹಿಸದ ರೀತಿಯ ಸರ್ಪ್ರೈಸನ್ನು ಕಂಪೆನಿ ಇಷ್ಟರವರೆಗೆ ಯಾವುದೂ ಕೊಡಲಿಲ್ಲ. ಮೋಸ್ಟ್ಲಿ ನನ್ನ ಅಂದಾಜಿನ ಪ್ರಕಾರ, ಅಂದರೆ ನನ್ನ ಅನಿಸಿಕೆ, ಏನಾದರೆ ಈ ಆನ್ ಪಾಸಿಂದು ಯಾರೆಲ್ಲ ವಿತ್ಡ್ರಾಲ್ ಮಾಡಿದ್ದಾರಾ ಅವರಿಗೇನಾದರೂ ಖಂಡಿತವಾಗಿಯೂ ಈ ಒಂದು 2 ವಾರದಲ್ಲಿ ಅಮೌಂಟ್ ಏನಾದರೂ ಸಿಗ್ಬೋದಾ, ಅಥವಾ ನಮ್ಮೆಲ್ಲ ಫೌಂಡರ್ಗಳಿಗೆ ಏನಾದರೂ ಬೋನಸ್ ಕಮಿಷನ್ ಏನಾದರೂ ಸಿಗುವ ಸಾಧ್ಯತೆ ಇದೆಯಾ? ಒಟ್ಟಿನಲ್ಲಿ ಯಾವುದಂತ ನಮಗೆ ಗೆಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕಂಪೆನಿಯ CEO ಆ್ಯಶ್ನವರು ಹೇಳಿದ ಕಾರಣ ಖಂಡಿತವಾಗಿಯೂ ಏನಾದರೂ ಒಂದು ಬಿಗ್ ಅಪ್ಡೇಟ್ ಕಂಪೆನಿ ಕಡೆಯಿಂದ ಸಿಗ್ಬೋದು ನಮಗೆ. ಬಿಗ್ ಅಪ್ಡೇಟ್ ಮಾತ್ರ ಅಲ್ಲ, ಅದನ್ನು ಖಂಡಿತವಾಗಿ ಕಾರ್ಯರೂಪಕ್ಕೆ ಕೂಡ ತರಬಹುದು. ಮೋಸ್ಟ್ಲಿ ನಮಗೆ ಸಿಗಬೇಕಾದಂಥ ಕಮಿಷನ್ ಅಥವಾ ಬೋನಸ್ ಯಾವುದಾದರೂ ಒಂದನ್ನು ಕಂಪೆನಿ ಖಂಡಿತವಾಗಿಯೂ ನಮ್ಮ ಫೌಂಡರ್ಸ್ಗಳಿಗೆ ಕೊಡುವ ಸಾಧ್ಯತೆ ತುಂಬ ಹೇರಳವಾಗಿದೆ, ಅಂದರೆ ಅಧಿಕವಾಗಿದೆ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ. ಅದೇ ರೀತಿ ಕಂಪೆನಿಯ ಕಡೆಯಿಂದ ಇನ್ನೊಂದು ನ್ಯೂಸ್ ಏನಂದರೆ, ನಮ್ಮ ಕಂಪೆನಿಯ ಕಡೆಯಿಂದ ATM ಅಂದರೆ ಕ್ರೆಡಿಟ್ ಕಾರ್ಡ್ ಕೂಡ ರೆಡಿಯಾಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಅದು ಕೂಡ ಆದಷ್ಟು ಬೇಗ ನಮ್ಮೆಲ್ಲರ ಕೈ ಸೇರಲಿದೆ. ಮತ್ತು ನೆಕ್ಸ್ಟ್ ವೀಕಿನಲ್ಲಿ ನಮಗೆ KYC ಪ್ರಕ್ರಿಯೆ ಪ್ರಾರಂಭ ಆಗಲಿದೆ. ಹಾಗಾಗಿ ಎಲ್ಲರೂ ತಮ್ಮ ಡಾಕ್ಯುಮೆಂಟನ್ನು ಆದಷ್ಟು ರೆಡಿ ಮಾಡಿಟ್ಕೊಂಡು, ಅದು ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ ಇಲ್ವಾ ಅಂತ ನೀವು ಕರೆಕ್ಟ್ ನೋಡ್ತಾ ಇರಬೇಕು. ನಿಮ್ಮ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಎಲ್ಲ ಒಂದಕ್ಕೊಂದು ಮ್ಯಾಚ್ ಆಗ್ತದಾ ಇಲ್ವಾ ಅಂತ ನೋಡಿ. ಯಾಕೆಂದರೆ ನೆಕ್ಸ್ಟ್ ವೀಕಲ್ಲಿ ನಮ್ಮ KYC ಪ್ರಕ್ರಿಯೆ ಸ್ಟಾರ್ಟ್ ಆಗ್ಬೋದು. ಯಾಕೆಂದರೆ ಈಗಾಗಲೇ ಕಂಪೆನಿ ಕಡೆಯಿಂದ KYCಯ ಸಿಸ್ಟಮಲ್ಲಿ KYC ಹೇಗೆ ಮಾಡೋದು, ಅದನ್ನು ಹೇಗೆ ಅಪ್ಲೋಡ್ ಮಾಡೋದು, ಅದು ಯಶಸ್ವಿಯಾಗಿದೆ. ಕಂಪೆನಿ ಒಂದು ತುಂಬ ಜನರ KYCಯನ್ನು ಕಂಪೆನಿ ಕಡೆಯಿಂದ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ KYCಯನ್ನು ನಾವೇ ರೆಡಿ ಮಾಡಬೇಕು. ಯಾಕೆಂದರೆ ಅದಕ್ಕೆ ಮೂರನೇ ವ್ಯಕ್ತಿ ಅವಶ್ಯಕತೆ ಕೂಡ ಇರುವುದಿಲ್ಲ. ನಮ್ಮ ಮೊಬೈಲ್ ಮುಖಾಂತರವೇ ನಮ್ಮ KYCಯನ್ನು ಮಾಡಬಹುದು. ಅದೇ ರೀತಿ ವೀಕ್ಷಕರೇ, ನಮ್ಮ ಕಂಪೆನಿ ಪ್ರಾರಂಭ ಆಗಿ 5 ವರ್ಷ ಮುಗಿತಾ ಬಂತು. ಯಾವುದೇ ಕಾರಣಕ್ಕೂ ನಮ್ಮ ಕಂಪೆನಿಯ ಕಡೆಯಿಂದ ನಮ್ಮ ಫೌಂಡರ್ಸ್ಗಳಿಗೆ ಯಾವುದೇ ರೀತಿಯ ಬೆನಿಫಿಟ್ ಕೂಡ ಸಿಕ್ಕಿಲ್ಲ. ಹಾಗಂತ ತುಂಬ ದಿನದಿಂದ ನಮ್ಮ ಕಂಪೆನಿಯ ಒಂದು ಬೆನಿಫಿಟ್ಗಾಗಿ ತುಂಬ ಜನರು ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಕನೆಕ್ಟನ್ನು ಮತ್ತು ಫೌಂಡರ್ಶಿಪ್ ತಗೊಳ್ಳಿಕ್ಕೆ ಕೂಡ ಎಲ್ಲರೂ ಸಾಲ ಮಾಡಿ ಏನೆಲ್ಲ ಮಾಡಿ ಬೈ ಮಾಡಿದ್ದು. ಹಾಗಾಗಿ ಈಗ ನಮ್ಮ ಕಂಪೆನಿಯ ಫೌಂಡರ್ಗಳ
ಮೊದಲ ಉದ್ದೇಶ ಏನಂದರೆ, ಫಸ್ಟಿಗೆ ನಾವು ಹಾಕಿದ ಅಮೌಂಟ್ ನಮಗೆ ಒಮ್ಮೆ ಸಿಕ್ಕಿದರೆ ಸಾಕು ಅನ್ನುವ ತನಕ ನಮ್ಮ ಫೌಂಡರ್ಸ್ಗಳು ಬಂದುಬಿಟ್ಟಿದ್ದಾರೆ. ಹಾಗಾಗಿ ಯಾರೂ ಕೂಡ ನೀವು ನಿರಾಶರಾಗಬೇಡಿ. ಮುಂದಿನ ದಿನಗಳಲ್ಲಿ ನಮ್ಮ ಆನ್ ಪ್ರೈಸಿನ ಒಳಗಡೆ ಯಾರಿದ್ದಾರೆ ಅಂದರೆ, ಆ್ಯಶನ್ ಅವರು ಹೇಳಿದಾಗೆ ಆನ್ ಪ್ರೈಸ್ನ ಒಳಗಡೆ ಯಾರು ಇದ್ದಾರಾ ಅವರು ಖಂಡಿತವಾಗಿಯೂ ವಿನ್ ಆಗಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ನಮ್ಮ ಫೌಂಡರ್ಸ್ ಅವರ ಲೈಫ್ ಖಂಡಿತವಾಗಿಯೂ ಚೇಂಜ್ ಆಗಲಿದೆ. ಇದೊಂದು ನಮ್ಮ ಒಂದು ಆಶಾಭಾವನೆ. ಯಾಕಂದರೆ ನಾವು ಯಾವತ್ತೂ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು, ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡಬೇಕು ವೀಕ್ಷಕರೇ. ಹಾಗಾಗಿ ನಮ್ಮ ಕಂಪನಿಯಲ್ಲಿರುವ 14 ಲಕ್ಷ ಜನರ ಮುಂದಿನ ಭವಿಷ್ಯವು ಖಂಡಿತವಾಗಿಯೂ ಸ್ಟೇಬಲ್ ಆಗಿಲ್ಲ, ಅಂದರೆ ಫೈನಾನ್ಷಿಯಲ್ ವಿಷಯದಲ್ಲಿ ಒಂದು ಫೈನಾನ್ಷಿಯಲ್ ವಿಷಯದಲ್ಲಿ ಖಂಡಿತವಾಗಿಯೂ ನಮ್ಮೆಲ್ಲರ ಫೌಂಡರ್ಸ್ಗಳ ಜೀವನದಲ್ಲಿ ಬದಲಾವಣೆ ತರಲಿದೆ.